ದರ್ಶನ್ ಹಾಗೆ ಗ್ಯಾಂಗ್ ವಿರುದ್ಧ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದಿನಕ್ಕೊಂದೊಂದು ಅಪ್ಡೇಟ್ಸ್ಗಳು ಸಿಗ್ತಾ ಇದ್ದಾವೆ. ಪವಿತ್ರ ಗೌಡ ಸ್ನೇಹಿತೆ ಸಮತಾರ ಹೊಸ ಲಿಂಕ್ ಬಯಲಾಗಿದೆ. ಪವಿತ್ರ ಸ್ನೇಹಿತೆ ಸಮತಾರ ಹೊಸ ವಿಚಾರಗಳು ಹೊರಬರ್ತಾ ಇದೆ. ಇತ್ತೀಚೆಗೆ ಜೈಲಿಗೆ ಭೇಟಿಯನ್ನ ಕೊಟ್ಟಿದ್ರು ಪವಿತ್ರ ಸ್ನೇಹಿತೆ ಸಮತಾ. ಜೈಲಿನಲ್ಲಿ ದರ್ಶನ್ ಅನ್ನ ಭೇಟಿಯಾಗಿದ್ರು ಇದೇ ಸಮತಾ. ಇನ್ನು ತನಿಖೆಯಲ್ಲಿ ಸಮತಾ ಕುರಿತು ಮತ್ತಷ್ಟು ರಹಸ್ಯಗಳು ಬಯಲಾಗ್ತಾ ಇದೆ. ಮೊದಲೇ ಸಮತಾ ಅವರು ಜೈಲಿಗೆ ಬಂದು ಆಪ್ತ ಸ್ನೇಹಿತೆ ಪವಿತ್ರಾಳನ್ನ ಬಿಟ್ಟು ಯಾಕೆ ದರ್ಶನ್ರನ್ನ ಭೇಟಿಯಾದ್ರು, ಎಲ್ಲೂ ಕೂಡ ಪವಿತ್ರಾಳನ್ನ ಭೇಟಿ ಆಗ್ತೀನಿ ಅನ್ನೋದಾಗಿ ಎಲ್ಲೂ ರಿಜಿಸ್ಟರ್ ಮಾಡಿರ್ಲಿಲ್ಲ. ಅದೇ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿತ್ತು. ಯಾಕೆ ಹೀಗೆ ಅಂತ. ಅಷ್ಟೊಂದು ಆಪ್ತ ಗೆಳತಿಯರು ಯಾಕೆ ಅವರನ್ನ ಬಿಟ್ಟು ದರ್ಶನ್ರನ್ನ ಭೇಟಿಯಾದ್ರು ಅನ್ನೋದು ಕ್ವೆಶ್ಚನ್ ಮೂಡಿತ್ತು. ಇದೀಗ ಒಂದೊಂದೇ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಅವರಿಬ್ರು ಕೂಡ ಬಿಸ್ನೆಸ್ ಪಾರ್ಟ್ನರ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಕೇವಲ ಆಪ್ತ ಸ್ನೇಹಿತೆಯರು ಮಾತ್ರ ಅಲ್ಲ, ಏನೇನು ಅವರ ಒಳಗಿನ ವಿಚಾರಗಳಿದ್ದಾವೆ ಅದು ತನಿಖೆಯ ಹಂತದಲ್ಲಿ ಬಯಲಾಗ್ತಾ ಇದೆ. ಪವಿತ್ರ ಜೈಲಿಗೆ ಬಂದು ಭೇಟಿಯಾಗಿದ್ದೆಲ್ಲವೂ ಗೊತ್ತೇ ಇದೆ. ಆ ಸಂದರ್ಭ ಗೆಳತಿಯನ್ನ ಭೇಟಿಯಾಗೋದಿಲ್ಲ, ದರ್ಶನ್ರನ್ನ ಭೇಟಿಯಾದ್ರು. ಅಲ್ಲಿ ಏನ್ ಮಾತುಕತೆ ಆಗಿದೆ ಅನ್ನೋದು ಕೂಡ ನಿಗೂಢವಾಗಿತ್ತು. ಪವಿತ್ರ ಗೌಡ ಸಮತಾ ಬಿಸ್ನೆಸ್ ಪಾರ್ಟ್ನರ್ಗಳು ಅನ್ನೋದು ಗೊತ್ತಾಗ್ತಾ ಇದೆ. ಕೊಲೆಗೂ ಮೊದಲು ಸಮತಾಗೆ ಕಾಲ್ ಮಾಡಿದ್ದಂತ ಪವಿತ್ರ, ಕೊಲೆ ನಂತರನೂ ಕೂಡ ಪವಿತ್ರ ಮತ್ತೆ ಸಮತಾ ನಡುವೆ ಫೋನ್ ಸಂಭಾಷಣೆ ಆಗಿದೆ. ಕೊಲೆ ನಂತರದಲ್ಲಿ ಹಲವು ಬಾರಿ ಫೋನ್ ನಲ್ಲಿ ಇಬ್ರು ಕೂಡ ಮಾತನಾಡಿದ್ದಾರೆ. ಸಮತಾ ಮತ್ತೆ ಪವಿತ್ರ ಇಬ್ರು ಕೂಡ ಕೊಲೆ ಮುಂಚಿತವಾಗಿ ಜೊತೆಗೆ ಕೊಲೆಯಾದ ನಂತರದಲ್ಲಿ ಇಬ್ಬರ ನಡುವೆ ಫೋನ್ ಸಂಭಾಷಣೆಯಾಗಿದೆ. ಶಾಕ್ ಡಿವೈಸ್ ಗೆ ಖರೀದಿ ಮಾಡೋದಕ್ಕೆ ಹಣ ನೀಡಿದ್ದು ಇದೇ ಸಮತಾ ಅನ್ನೋದು ಗೊತ್ತಾಗ್ತಾ ಇದೆ. ಶಾಕ್ ಡಿವೈಸ್ ತರೋದಕ್ಕೆ 3,000 ಹಣವನ್ನ ವರ್ಗಾವಣೆ ಮಾಡಿದ್ರು ಸಮತಾ. A9 ಧನ್ರಾಜ್ಗೆ ಡಿವೈಸ್ ತರೋದಕ್ಕೆ ಹಣ ನೀಡಿದ್ದೇ ಸಮತಾ ಅಂತ. ಆ ಶಾಕ್ ಡಿವೈಸ್ ಅನ್ನ ತರಿಸ್ಕೊಂಡಿದ್ರು. ರೇಣುಕಾಸ್ವಾಮಿ ಮೇಲೆ ಅದರ ಪ್ರಯೋಗ ಕೂಡ ಆಗಿತ್ತು ಕೊಲೆಯಾಗೋದಕ್ಕೂ ಮುಂಚಿತವಾಗಿ. ಸೊ ಅದನ್ನ ತರಿಸೋದಕ್ಕೆ ಹಣ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದೇ ಸಮತಾ. ಪವಿತ್ರ ಆಪ್ತ ಸ್ನೇಹಿತೆ ಸಮತಾನೆ ಶಾಕ್ ಡಿವೈಸ್ ಖರೀದಿಯನ್ನ ಮಾಡೋದಕ್ಕೆ ಹಣ ವರ್ಗಾಯಿಸ್ತಾರೆ. 3,000 ರೂಪಾಯಿ ವರ್ಗಾವಣೆ ಮಾಡಿರೋದು A9 ಧನ್ರಾಜ್ ಅನ್ನುವಂತ ಆರೋಪಿಯ ಅಕೌಂಟ್ಗೆ. A9 ಧನ್ರಾಜ್ಗೆ ಡಿವೈಸ್ ಅನ್ನ ತರೋದಕ್ಕೆ ಇದೇ ಸಮತಾ ಹಣವನ್ನ ನೀಡಿದ್ರು ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗಿತ್ತ. ಹಾಗಿದ್ರೆ ಡಿವೈಸ್ ಅನ್ನ ತರೋದಕ್ಕೆ ಒಬ್ಬ ಆರೋಪಿಗೆ ಹಣವನ್ನ ಹಾಕ್ತಾರೆ ಅಂತ ಹೇಳಿದ್ರೆ ರೇಣುಕಾಸ್ವಾಮಿಯನ್ನ ಇದೇ ರೀತಿಯಾಗಿ ಚಿತ್ರಹಿಂಸೆ ಕೊಟ್ಟು ಸಾಯಿಸಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲೂ ಇದ್ದಂತದ್ದ, ಎಲ್ಲವೂ ಕೂಡ ಪ್ಲಾನ್ ಆಗಿತ್ತ. ಇವೆಲ್ಲವೂ ಕೂಡ ಇದೀಗ ತನಿಖೆ ಹಂತದಲ್ಲಿ ಗೊತ್ತಾಗ್ತಾ ಹೋಗ್ತಾ ಇದೆ. ಯಾವ ರೀತಿಯಾಗಿ ಇವರು ಪ್ಲಾನ್ ಮಾಡಿದ್ರು ಅನ್ನುವಂಥದ್ದು. ಅಕಸ್ಮಾತ್ ಆಗಿ ಯಾರೋ ತುಳಿದಿರೋದು, ಯಾರೋ ಹೊಡೆದಿರೋದು ಅಲ್ಲ ಅನ್ನೋದಕ್ಕೆ ಇಂಥ ಕೆಲವೊಂದು ಸಾಕ್ಷ್ಯಗಳು ಪುಷ್ಟಿಯನ್ನ ಕೊಡ್ತಾ ಇದೆ. ಇಲ್ಲ, ಇವೆಲ್ಲವೂ ಕೂಡ ಮೊದಲೇ ಪ್ಲಾನ್ ಆಗಿತ್ತು. ಶಾಕ್ ಡಿವೈಸ್ ಅನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಸಮತಾ ಧನ್ರಾಜ್ಗೆ ಹಣವನ್ನ ವರ್ಗಾವಣೆ ಮಾಡ್ತಾರೆ, 3,000 ರೂಪಾಯಿ. ಸಮತಾ ಯಾರು? ಪವಿತ್ರ ಆಪ್ತ ಗೆಳತಿ. ಜೊತೆಗೆ ಈ ತನಿಖೆ ಹಂತದಲ್ಲಿ ಇನ್ನೊಂದು ವಿಚಾರ ಗೊತ್ತಾಗಿರೋದು ಅಂತ ಹೇಳಿದ್ರೆ ಕೊಲೆ ನಡೆಯೋದಕ್ಕೂ ಮುಂಚಿತವಾಗಿ, ಕೊಲೆ ನಡೆದ ನಂತರದಲ್ಲಿ ಪವಿತ್ರ ಜೊತೆ ಸಮತಾ ಸಂಭಾಷಣೆಯನ್ನ ಮಾಡಿದ್ದಾರೆ. ಬಹಳಷ್ಟು ಬಾರಿ ಫೋನ್ ಕರೆಯನ್ನ ಮಾಡಿ ಅವ್ರ ಜೊತೆಗೆ ಮಾತನಾಡಿದ್ದಾರೆ. ಬಹುಶಃ ಈ ಹಂತದಲ್ಲಿ ಅದೇನ್ ಸಂಭಾಷಣೆ ಆಯ್ತು ಅನ್ನೋದು ಗೊತ್ತಾಗೋದಿಲ್ಲ. ತನಿಖೆ ಹಂತದಲ್ಲಿರೋದ್ರಿಂದ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ರಿವೀಲ್ ಆಗುತ್ತೆ. ಸಮತಾ ಪಾತ್ರ ಹಾಗಿದ್ರೆ ಈ ಹಣ ಟ್ರಾನ್ಸ್ಫರ್ ಮಾಡೋ ಮೂಲಕವಾಗಿ ಅಥವಾ ಪವಿತ್ರ ಜೊತೆ ಸಂಭಾಷಣೆ ಮಾಡೋ ಮೂಲಕವಾಗಿ ಅವರ ಒಂದು ಪಾತ್ರ ಕೂಡ ಇದ್ದಂತಾಯ್ತು ಇಲ್ಲಿ. ಬಹುಶಃ ಇದೆಲ್ಲ ಚರ್ಚೆಗಳನ್ನ ಮಾಡೋದಕ್ಕೆ ಅವರು ಪವಿತ್ರಾಳನ್ನ ಬಿಟ್ಟು ದರ್ಶನ್ರ ಭೇಟಿಯನ್ನ ಮಾಡಿದ್ರ ಅಂತ ಹೇಳಿದ್ರೆ ತನಿಖೆ ಸಾಕ್ತಾ ಇರುವಂತ ರೀತಿಯನ್ನ ನೋಡಿದಾಗ ತನ್ನ ಪಾತ್ರವೂ ಕೂಡ ಹೊರಗೆ ಬರ್ಬೋದು ಅನ್ನುವಂತ ಭಯ ಸಮತಾಗಿ ಮುಂಚೆನೆ ಕಾಡ್ತಾ ಇತ್ತ ಅಂತ. ಯಾಕಂತ ಹೇಳಿದ್ರೆ ಇದಾಗಲೇ ಜೈಲು ಪಾಲಾಗಿರುವಂತ ಆರೋಪಿ ಧನ್ರಾಜ್, ಆತನಿಗೆ ಶಾಕ್ ಡಿವೈಸ್ ಅನ್ನ ಖರೀದಿ ಮಾಡೋದಕ್ಕೆ ಈಕೆ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಮಟ್ಟಿಗೆ ಎಲ್ಲರೂ ಸೇರಿ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡಿರ್ಬೋದು, ಇದ್ರ ಬಗ್ಗೆ ಪ್ಲಾನ್ ಅನ್ನ ಮಾಡಿರ್ಬೋದು ಅಂತ ಹೇಳೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಮತ್ತಷ್ಟು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಲಾಗಿದೆ. 200ರ ಗಡಿ ದಾಟಿದೆ. ಸಾಕ್ಷಿಗಳ ಸಂಖ್ಯೆ, ಹೇಳಿಕೆ ಇವೆಲ್ಲವೂ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. 200 ಸಾಕ್ಷಿಗಳಿಂದ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. 200 ಜನರಿಂದ, 200 ಸಾಕ್ಷಿಗಳಿಂದ ಹೇಳಿಕೆಯನ್ನ ಪಡೆದಿದ್ದಾರೆ. ಭೌತಿಕ, ತಾಂತ್ರಿಕ ಮತ್ತೆ ವೈಜ್ಞಾನಿಕ ಸಾಕ್ಷಿಗಳ ಸಂಖ್ಯೆಯೇ 200 ಇದೆ. ಅದರಲ್ಲಿ ಪ್ರತ್ಯಕ್ಷ ಕೂಡ ಇದೆ, ಪರೋಕ್ಷ ಸಾಕ್ಷಿಗಳು ಕೂಡ ಇದೆ. ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿಗಳಿಂದ ಕೂಡ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಪ್ರಕರಣದಲ್ಲಿ ಈವರೆಗೆ 180ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ
ಸಂಗ್ರಹ ಮಾಡಿದ್ದಾರೆ. ಪ್ರತ್ಯಕ್ಷವಾಗಿ ಏನ್ ಸಿಗುತ್ತೆ, ಪರೋಕ್ಷವಾಗಿ ಏನ್ ಸಾಕ್ಷಿಗಳು ಸಿಗುತ್ತೆ, ಅವರಿಂದ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ನಿರಂತರವಾಗಿ ವಿಚಾರಣೆ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಈ ಸಂದರ್ಭದಲ್ಲಿ 200 ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಈ ಕೇಸ್ ಹೋಗ್ತಾ ಇರುವಂತ ಹಾದಿಯನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ತ್ವರಿತಗತಿಯಲ್ಲಿ, ಜೊತೆಗೆ ಎಷ್ಟು ಆಳವಾಗಿ ಹೋಗ್ತಾ ಇದ್ದಾರೆ ಪೊಲೀಸರು ತನಿಖೆ ಅಂತ ಬಂದಾಗ ಅಂತ. ಸಮತಾ ಆಕೆಯ ಆಪ್ತ ಸ್ನೇಹಿತೆ ಮೇಲ್ನೋಟಕ್ಕೆ ನೋಡೋದಕ್ಕೆ, ಬಟ್ ಅವಳು ಬಿಸ್ನೆಸ್ ಪಾರ್ಟ್ನರು, ಜೊತೆಗೆ A9 ಆರೋಪಿಗೆ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ಯಾಕೆ? ಶಾಕ್ ಡಿವೈಸ್ ಅನ್ನ ಖರೀದಿ ಮಾಡೋದಕ್ಕೆ. ಅಂತ ಡಿವೈಸ್ ಗಳನ್ನ ಸುಮ್ನೆ ಯಾರು ಖರೀದಿ ಮಾಡೋದಿಲ್ಲ. ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಶಾಕ್ ಡಿವೈಸ್ ಅನ್ನ ಬಳಸಿ ಹಿಂಸೆ ಕೊಟ್ಟಿದ್ದಾರೆ ರೇಣುಕಾ ಸ್ವಾಮಿಗೆ ಅನ್ನುವಂತ ವಿಚಾರ ಕೂಡ ಬೆಳಕಿಗೆ ಬಂದಾಗ, ಎಷ್ಟು ಮಟ್ಟಿಗೆ ಇವ್ರುಗಳು ಆ ಒಂದು ಕೊಲೆ ವಿಚಾರದಲ್ಲಿ ಕೆಲಸ ಮಾಡಿರ್ಬೇಕು ಎಲ್ಲರೂ ಸೇರಿ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಆರೋಪಿ ಪವಿತ್ರ ಗೌಡನ ಭೇಟಿಯಾಗಿಲ್ಲ ಸಮತಾ, ದರ್ಶನ್ರನ್ನ ಭೇಟಿಯಾಗಿ ಹೋಗ್ತಾರೆ. ಇವೆಲ್ಲವೂ ಕೂಡ ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿತ್ತು. ಬಟ್ ಇವತ್ತು ಗೊತ್ತಾಗ್ತಾ ಇರುವಂತ ವಿಚಾರ ಇದೆಯಲ್ಲ, ಅದು ಇನ್ನೊಂದಷ್ಟು ಜನರು ಈ ದರ್ಶನ್ ಅಂಡ್ ಗ್ಯಾಂಗ್ ಜೊತೆಗೆ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದರ್ಶನ್ ಗ್ಯಾಂಗ್ ನಲ್ಲಿ ಒಬ್ರೊಬ್ರೇ ಸೇರ್ತಾ ಇದ್ದಾರೆ. ತನಿಖೆ ಹೋಗ್ತಾ ಇದ್ದ ಹಾಗೆ ಒಬ್ರೊಬ್ಬರ ಹೆಸರುಗಳು ರಿವೀಲ್ ಆಗ್ತಾ ಇದೆ. ಜೊತೆಗೆ ಅವ್ರ ಪಾತ್ರ ಏನು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೊಂದಷ್ಟು ಜನರನ್ನ ವಿಚಾರಣೆಗೂ ಕೂಡ ಒಳಪಡಿಸ್ತಾ ಇದ್ದಾರೆ.